ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳನ್ನ ಅಮಾನತು ಮಾಡಬೇಕಂತ ಸಹ ಹೇಳ್ತೇವೆ ಸರ್. ಸರ್, ಇವತ್ತೇನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ ಇಲಾಖೆ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಜನಪರ ಉತ್ಸವ ಅಂತ ನಡೀತಾ ಇದೆ. ಇಡೀ SCP TSP ಹಣವನ್ನು ಒಂದು ವರ್ಷ ಪೂರ್ತಿ ಖರ್ಚು ಮಾಡಬೇಕಾಗಿದ್ದ ಹಣವನ್ನು ಬೇರೆ ಬೇರೆ ಕಾರ್ಯಕ್ರಮದ ಹೆಸರಲ್ಲಿ, ಒಂದೇ ಕಾರ್ಯಕ್ರಮದ ಹೆಸರಲ್ಲಿ ಇವರು ಜನಪರ ಉತ್ಸವ ಅಂತೇಳಿ ಹೆಸರು ಕೊಟ್ಕೊಂಡು ಲೂಟಿ ಮಾಡುವಂಥ ಕಾರ್ಯಕ್ರಮವನ್ನು ಇವರು ಮಾಡ್ತಾ ಇದ್ದಾರೆ ಅನ್ನೋದು ನೋಡಿ. ಜನಪರ ಉತ್ಸವ ಅಂತೇಳಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮದ, ರಾಜ್ಯ ಮಟ್ಟದ ಕಾರ್ಯಕ್ರಮ ಅಂತಾರೆ. ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ ಬರೋದಿಲ್ಲ. ಇಲ್ಲಿ SCP TSP ಯೋಜನೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಅಂತ ಹೇಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ. ಸಾಕಷ್ಟು ಜನ ನಮ್ಮ ಇನ್ವಿಟೇಷನಲ್ಲಿ ಇರುವಂತಹ ಆಹ್ವಾನ ಪತ್ರಿಕೆಯಲ್ಲಿರುವಂತಹ ಸಾಕಷ್ಟು ಜನ ಅತಿಥಿಗಳೇ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಮತ್ತು ಈ ಇಡೀ ಕೋಲಾರ ಜಿಲ್ಲೆಯಲ್ಲಿ 3 ಜನ ಮೀಸಲು ಕ್ಷೇತ್ರದಿಂದ ಗೆದ್ದಿರುವಂತಹ ಶಾಸಕರಿದ್ದಾರೆ. ಒಬ್ಬರು ಈ ಕಡೆ ತಲೆ ಹಾಕಿ ಬಂದಿಲ್ಲ. ಯಾಕೆ, ಏನಾಗರೆ ಇರುವಂಥ ಸಮಸ್ಯೆ ಅಂದರೆ ಈ ಜನಪರ ಉತ್ಸವ ಅನ್ನೋದು ಯಾರ ಪರವಾಗಿ ನಡೀತಾ ಇದೆ ಅನ್ನೋಂಥದ್ದು. ಕೆಲವು ಅಧಿಕಾರಿಗಳ ತುಷ್ಟೀಕರಣಕ್ಕಾಗಿ, ಕೆಲವು ರಾಜಕಾರಣಿಗಳ ತುಷ್ಟೀಕರಣಕ್ಕಾಗಿ ಈ ಒಂದು ಜನಪರ ಉತ್ಸವ ನಡೀತಾ ಇದೆ. ನಿನ್ನೆಯಿಂದನೂ ಕಲಾವಿದರು, ಬೇರೆ ಬೇರೆ ಕಡೆಯಿಂದ ಬಂದಿರೋ ಕಲಾವಿದರು ಇದ್ರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಪಬ್ಲಿಕ್ಸ್ಗೆ ಸರಿಯಾದಂಥ ಮಾಹಿತಿ ಇಲ್ಲ. ಒಂದೇ ಒಂದು ಹಳ್ಳಿಗಳಲ್ಲಿ ಪ್ರಚಾರ ಇಲ್ಲ ಸರ್. ಜನ ಹೇಗೆ ಬಂದು ಕೂತ್ಕೊಳ್ತಾರೆ ಕಾರ್ಯಕ್ರಮದಲ್ಲಿ? ಹಾಗಾಗಿ ಇದು ನಿಜವಾಗ್ಲೂ ಒಂದು ಫೇಲ್ಯೂರಾದಂತಹ ಕಾರ್ಯಕ್ರಮ. ಇದರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ, ಅಕ್ರಮ ಬಗ್ಗೆ ತನಿಖೆ ಆಗೋದಕ್ಕೂ ನಾವು ಒತ್ತಾಯ ಮಾಡ್ತೀವಿ. ಮತ್ತು ಈ ಕೂಡಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳನ್ನು ಅಮಾನತು ಮಾಡಬೇಕಂತ ಸಹ ಹೇಳ್ತೇವೆ ಸರ್. ಜನಪರ ಉತ್ಸವ ಅಂದರೆ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಕಲಾ ತಂಡಕ್ಕೆ ವಿಶೇಷವಾಗಿ ಮಾನ್ಯತೆ ನೀಡತಕ್ಕಂಥ ಒಂದು ಕಾರ್ಯಕ್ರಮ. ಆ ನಿಟ್ಟಿನೊಳಗೆ ಕಲಾ ತಂಡದಲ್ಲಿ ಮುಖ್ಯಸ್ಥರು ಮಾತ್ರ SC ಪಟ್ಟು ಒಳಗೆ ಇರ್ತಾರೆ. ಇನ್ನುಳಿದ ಕಲಾವಿದರೆಲ್ಲರೂ ಕೂಡ ಜನರಲ್ ಆಗಿರ್ತಾರೆ. ಹಂಗಾಗಿ ಆ ತಂಡದ ಮುಖ್ಯಸ್ಥರಿಗೆ ಅವರು ನೇರವಾಗಿ SCಯಲ್ಲಿರ್ತಕ್ಕಂಥ ಕಲಾವಿದರು ಮಾತ್ರ ಪರಿಗಣಿಸಬೇಕು ಇಂಥ ಉತ್ಸವದೊಳಗೆ ಅಂತಕ್ಕಂಥದ್ದು ನಮ್ಮದು ಒತ್ತಾಯ. ಸರ್, ಕೆಲವೊಂದಿಷ್ಟು ತಂಡಗಳಲ್ಲಿ ಜನರಲ್ನವರೇ ಕೆಲವೊಂದಿಷ್ಟು ಇದ್ದಾರೆ ಸರ್. ಕೆಲವೊಂದಿಷ್ಟು ಎಲ್ಲ ಜಿಲ್ಲೆಯಲ್ಲಿ ಮುಖ್ಯವಾಗಿ ತಾವು ಮೆರವಣಿಗೆ ಕಲಾ ತಂಡ ಇರ್ಬೋದು, ಬೇರೆ ರೀತಿಯಿಂದ ಮತ್ತು ವೇದಿಕೆಯ ಪ್ರದರ್ಶನ ಕಲಾ ತಂಡ ಇರ್ಬೋದು. ಅದರೊಳಗೆ ಜನರಲ್ನವ್ರನ್ನ ಬಳಸಿಕೊಂಡು ಅದು SC ಕಲಾ ತಂಡ ಅಂತ ತೋರಿಸ್ತಾ ಇದ್ದಾರೆ. ಮುಂದೆ ಆ ನಿಟ್ಟಿನಲ್ಲಿ ಆ SC ಹಣವನ್ನು SC ಅವರಿಗೆ ಮಾತ್ರ ಖರ್ಚಾಗಬೇಕನ್ನೋದೇ ನಮ್ಮ ಕಲಾವಿದರ ಒತ್ತಾಯ. ವಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ. ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ. ಕೋಲಾರದ ವಂಶೋದಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685.